ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಗದಗ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಮಳೆಯಾಗಿದೆ. ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರಿ ಮಳೆಯಾಗ್ತಾ ಇರೋ ಪರಿಣಾಮ ಜನಜೀವನ ಕಂಪ್ಲೀಟ್ ಆಗಿ ಗದಗ ಭಾಗದಲ್ಲಿ ಒಂದು ರೀತಿ ಡೋಲಾಯಮಾನವಾಗಿದೆ. ರೋಣ, ನರಗುಂದ, ನವಲಗುಂದದ ನಡುವೆ ಸಂಚಾರ ಸ್ಥಗಿತವಾಗಿದೆ. ಈ ಸಂದಿಗವಾಡ ಹಾಗೆ ಚಿಕ್ಕಮಣ್ಣೂರ ಮಧ್ಯೆ ಹಿರೇಹಳ್ಳ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆಯಾಗ್ಬಿಟ್ಟಿದೆ. ಗದಗ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿರೋದು. ರಸ್ತೆಯ ಎರಡು ಬದಿ ನಿಂತುಕೊಂಡಿದ್ದಾವೆ ವಾಹನಗಳು. ಬೆಳಗ್ಗೆ 4 ಗಂಟೆಯ ವೇಳೆ ಹಿರೇಹಳ್ಳ ಸೇತುವೆ ಮೇಲೆ ಹರಿತಾ ಇತ್ತು ನೀರು. ರಸ್ತೆ ದಾಟೋದಕ್ಕೆ ಯತ್ನಿಸಿದಂತಹ ಗ್ಯಾಸ್ ಸಿಲಿಂಡರ್ ವಾಹನ ರಸ್ತೆ ಪಕ್ಕಕ್ಕೆ ಕುಸಿತಗೊಂಡಿದೆ. ಆತಂಕಗೊಂಡು ಲಾರಿಯನ್ನು ಅಲ್ಲೇ ಬಿಟ್ಟು ಚಾಲಕ ಹೋಗಿದ್ದಾರೆ. ನೀರು ಉಕ್ಕಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಮಳೆ ನೀರು ಉಕ್ಕಿ ಹರಿದ ಪರಿಣಾಮ ಈ ಹಿರೇಹಳ್ಳ ತುಂಬಿದೆ. ರೋಣ ಮಾರ್ಗವಾಗಿ ನರಗುಂದ, ನವಲಗುಂದ, ಹುಬ್ಬಳ್ಳಿಗೆ ತೆರಳುವ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ರಸ್ತೆಯ ಎರಡೂ ಬದಿಯಲ್ಲಿ ವಾಹನಗಳು ನಿಂತಲ್ಲೇ ನಿಂತಿವೆ. ಅಲ್ಲಿ ಮಾಡಕ್ ಬಸ್ ನಿಂತಿದ್ಲೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ. ಕುಷ್ಟಗಿ ತಾಲೂಕಿನ ಹಲವು ಗ್ರಾಮಗಳಿಗೆ ಮಳೆಯ ನೀರು ನುಗ್ಗಿದೆ. ಹನುಮನಾಳ ಹಾಗೆ ಹನುಮ ಸಾಗರದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿದೆ. ಮನೆಯೊಳಗೆ ನುಗ್ಗಿದ್ದ ನೀರನ್ನ ಹೊರಹಾಕೋದಕ್ಕೆ ಗ್ರಾಮಸ್ಥರು ಪರದಾಡುವಂತಾಯಿತು. ಈ ಕುಕನೂರು ತಾಲೂಕಿನ ಬೆಣಕಲ್ನಲ್ಲಿ ಜಮೀನುಗಳಿಗೆ ಮಳೆ ನೀರು ನುಗ್ಗಿದೆ. ಬೆಣಕಲ್ ಗ್ರಾಮದ ಹಿರೇಹಳ್ಳದ ನೀರು ಹೊಲಕ್ಕೆ ನುಗ್ಗಿರೋದು. ಮೆಕ್ಕೆಜೋಳ, ಈರುಳ್ಳಿ ಬೆಳೆ ನೀರು ಪಾಲಾಗಿದೆ. ಇನ್ನು ಕೊಪ್ಪಳ ಜಿಲ್ಲೆಯ ಸಂಕನೂರ ಗ್ರಾಮದ ಹಳ್ಳದಲ್ಲಿ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಯಲಬುರ್ಗಾ ತಾಲೂಕಿನ ಸಂಕನೂರು ಗ್ರಾಮದ ಸಂಪರ್ಕ ಕಡಿತವಾಗಿರೋದು. ಕಳೆದ ವರ್ಷ ಇದೇ ಹಳ್ಳದಲ್ಲಿ ದಾಟುವಾಗ 4 ಕೊಚ್ಚಿಕೊಂಡು ಹೋಗಿ ಸಾವನ್ನಪ್ಪಿದ್ರು. ಬಳಿಕ ಹಳ್ಳಕ್ಕೆ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗಾಗಿ ತಾತ್ಕಾಲಿಕವಾಗಿ ಸೇತುವೆ ನಿರ್ಮಾಣವನ್ನ ಮಾಡಿದ್ರು. ನಿನ್ನೆ ತಡರಾತ್ರಿ ಸುರಿದಂತಹ ಮಳೆಗೆ ಕೊಚ್ಚಿಕೊಂಡು ಹೋಗಿದೆ ತಾತ್ಕಾಲಿಕವಾಗಿ ನಿರ್ಮಿಸಿದಂತಹ ಸೇತುವೆ. ಇನ್ನು ಉತ್ತಮ ಮಳೆಯಿಂದ ಮೈದುಂಬಿ ಧುಮ್ಮುಕ್ತಾ ಇದೆ ಕಬ್ಬರಗಿ ಜಲಪಾತ. ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಜಲಪಾತ ಎಂಬ ಖ್ಯಾತಿ ಇದಕ್ಕಿದೆ. ಹನುಮಸಾಗರ ಬಳಿಯಲ್ಲಿಯ ಕಬ್ಬರಗಿಯ ಬಳಿಯ ಜಲಪಾತ ಇದು. ಮೈದುಂಬಿ ಹರಿತಾ ಇದೆ. ಗಮನಿಸ್ತಾ ಇದ್ದೀರಿ ಕೊಪ್ಪಳ ಭಾಗದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ ಹೇಳಿ. ಒಂದು ಕಡೆಗೆ ಕೊಪ್ಪಳದ ಗ್ರಾಮಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮತ್ತೊಂದು ಕಡೆಗೆ ತಾತ್ಕಾಲಿಕವಾಗಿ ಸೇತುವೆಯನ್ನ ನಿರ್ಮಿಸಿದ್ರು. ಅದು ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಸಂಪರ್ಕ ತಾತ್ಕಾಲಿಕವಾಗಿ ನಿರ್ಮಿಸಿದಂತಹ ಸೇತುವೆ ಕೂಡ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಮತ್ತೊಂದು ಕಡೆಗೆ ಕಬ್ಬರಗಿ ಜಲಪಾತ ಮೈದುಂಬಿ ಹರಿತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಏಕೈಕ ಜಲಪಾತ ಅನ್ನೋ ಒಂದು ಬಿರುದನ್ನ ಪಡೆದುಕೊಂಡಿದೆ ಈ ಕಬ್ಬರಗಿ ಜಲಪಾತ. ಈ ಬಾರಿಯ ಮಳೆಗೆ ಕಬ್ಬರಗಿ ಜಲಪಾತ ಮೈದುಂಬಿ ಹರಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ಗ್ರಾಮಗಳಿಗೆ ಮಳೆ ನೀರು ನುಗ್ಗಿ, ಹೊಲಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಬೆಳೆಗಳೆಲ್ಲ ಕೂಡ ಹಾನಿಯಾಗಿದೆ. ಮತ್ತೊಂದು ಕಡೆಗೆ ತಾತ್ಕಾಲಿಕವಾಗಿ ನಿರ್ಮಿಸಿದಂತಹ ಸೇತುವೆ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಮತ್ತೊಂದು ಕಡೆಗೆ ಜಲಪಾತ ಮೈದುಂಬಿ ಹರಿತಾ ಇದೆ. ತಮಿಳುನಾಡಿಗೆ ನೀರು ಬಿಟ್ಟಿರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಈ ಹಿಂದಿನಿಂದಲೂ ಕೂಡ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ಮತ್ತೆ ಕಾವೇರಿದೆ ದೊಡ್ಡ ಮಟ್ಟದ ಕಿಚ್ಚು. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಮಿಳುನಾಡಿಗೆ ನೀರನ್ನ ಬಿಟ್ಟಿರೋದಕ್ಕೆ ಮಂಡ್ಯದ ರೈತರು ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾವೇರಿದ ಕಿಚ್ಚು, ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿದೆ. ಕಾವೇರಿ ನದಿಗೆ ಇಳಿದು ರೈತರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿಗೆ ಇವತ್ತು ಇಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ, ಧಿಕ್ಕಾರವನ್ನ ಕೂಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸ್ತಾ ಇರೋದನ್ನ ನಿಲ್ಲಿಸಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಹಿಳೆಯ ಕಾರ್ಯಕರ್ತರು ಕೂಡ ಸೇರ್ಕೊಂಡಿರುವಂತಹ ದೃಶ್ಯವನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಂಘದವರು ರೈತರಿಗೆ ಬೆಂಗಾವಲಾಗಿ ನಿಂತುಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಇದ್ದಾಗ ನೀರನ್ನ ಬಿಟ್ಟಿದ್ರೆ ನಮ್ಗೆ ಬೇಜಾರಾಗ್ತಿರ್ಲಿಲ್ಲ. ಇವತ್ತು ಬರ ಪರಿಸ್ಥಿತಿ ಇರುವಾಗ, ಕೆರೆ ಕಟ್ಟೆಯಲ್ಲಿ ನೀರಿಲ್ಲದೆ ಇರುವಾಗ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ತಲೆಬಾಗಿ ಸಮರ್ಪಕವಾಗಿ ವಾದವನ್ನು ಮಂಡಿಸ್ತೇವೆ.
ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡಿಕೊಳ್ದೇನೆ ಇವತ್ತು ಸರ್ಕಾರ ವಿಫಲರಾಗಿ ತಮಿಳುನಾಡಿಗೆ ಮಂಡಿಯೂರಿ ಸ್ಟಾಲಿನ್ರ ಎಲ್ಲ ಆಗ್ರಹಕ್ಕೆ ಮಾಡಿದ್ದು ಇವತ್ತು 5,000 ಕ್ಯೂಸೆಕ್ಸ್ ಅನ್ನ ನೀರು ಬಿಡ್ತಾ ಇದೆ. ಇವತ್ತು ನೀರು ತುಂಬಿ ಹೋಗ್ತಾ ಇದೆ. ಮಳೆಗಾಲದಲ್ಲಿ ಹರಿತಾ ಇರುವಂತ ನೀರನ್ನು ನಾವು ಕಾಣ್ತಾ ಇದ್ದೇವೆ. ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡಿದಂತ ಸರ್ಕಾರ ಇವತ್ತು ನಮ್ಮ ನೀರು ತಮಿಳುನಾಡಿನ ಹಕ್ಕಾಗಿ ಪರಿವರ್ತನೆ ಮಾಡಿದೆ. ಇದು ನಾಚಿಕೆಗೇಡು. ಕೂಡಲೇ ಇವತ್ತು ನೀರನ್ನು ನಿಲ್ಲಿಸಬೇಕು. ಇಡೀ ಕನ್ನಡಿಗರ ರಕ್ತ ಹೋಗ್ತಾ ಇದೆ. ಇಲ್ಲಿ ಕೂಡಲೇ ನೀರು ನಿಲ್ಲಿಸದೆ ಹೋದ್ರೆ ಮುಂದೆ ರಾಜ್ಯದ ಜನ ಕಾವೇರಿ ನದಿಗೆ ಇಳಿಬೇಕಾಗ್ತದೆ ಅಂತೇಳಿ ಸಾಂಕೇತಿಕವಾಗಿ ಇವತ್ತು ಕಸ್ತೂರಿ ಕರ್ನಾಟಕ ಜನಪರಕ್ಕೆ ಎಚ್ಚರ ಕೊಡ್ಲಿಕ್ಕೆ ಇವತ್ತು ಕಾವೇರಿ ನದಿಗೆ ಹಿಡಿದಿದ್ದೇವೆ. ಇನ್ನು ಕಾನೂನು ಹೋರಾಟಕ್ಕೆ